ಏನೋ ಕಣ್ಣಲ್ಲೇ ಮಾತಾಡ್ತಿದ್ದಾಳೆ. ಅರ್ಥ ಆಗ್ತಿಲ್ಲ. ಎಲ್ಲವೂ ನನಗೆ ಗೊತ್ತು ಅಂತಾನ, ಅಥವಾ ನಿನ್ನ ಕಿಲಾಡಿತನ ನನ್ನ ಹತ್ರ ನಡೆಯೋದಿಲ್ಲ ಅಂತಾನ, ಅಥವಾ ಇವಳನ್ನ ಮನೆಗೆ ಬರೋ ಹಾಗೆ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದಾಳ? ಏನ್ ಅರ್ಥ ಇರ್ಬೋದು ಈ ನೋಟದಲ್ಲಿ? ನೀವು? ನಾನು ರಾಕೇಶ್. ಅಶ್ವಿನಿ ಗೊತ್ತಿರ್ಬೇಕಲ್ಲ, ಈ ಮನೆಯ ಒಬ್ಳೆ ಮಗಳು, ಅವಳ ಗಂಡ. ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ನಾನು. ನನ್ನನ್ನು ನೀವು ನೋಡಿದ್ದು ನೋಡಿರ್ಬೋದು, ನೋಡಿರ್ತೀರಾ. ಈ ಮನೆ ಹಳೆ ಅಲ್ವಾ? ಇಲ್ಲೇ ಎಲ್ಲ ನೋಡಿರ್ತೀರಾ, ಅಥವಾ ಅಕಸ್ಮಾತ್ ಆಗಿ ಶಾಪಿಂಗ್ ಗೀಪಿಂಗ್ ಹೋದಾಗ ನೋಡಿರಬಹುದು. ನೀವು ನೀವು ನಾನು ರಾಕೇಶ್, ಈ ಮನೆ ಅಳಿಯ. ಇನ್ನೂ ಗೊತ್ತಾಗ್ಲಿಲ್ವಾ? ಸಿಂಧು, ಇವನನ್ನ ನೋಡಿರ್ತೀಯ ಇಲ್ಲೇ ಮನೇಲಿ? ನೆನಪು ಮಾಡ್ಕೊ. ಸರಿ, ನೀನು ರೆಸ್ಟ್ ತಗೋ ಸಿಂಧು. ರಾಕೇಶ್, ಸಿಂಧುಗೆ ಹೀಗಾಗಬಾರ್ದಾಗಿತ್ತು ಮಾವ. ಹೌದು ರಾಕೇಶ್, ಎಲ್ಲ ಕೈ ಮೀರಿ ಹೋಗಿದೆ. ತುಂಬ ಇಕ್ಕಟ್ಟಿನ ಪರಿಸ್ಥಿತಿ. ಇದನ್ನ ಅದು ಹೇಗೆ ಹ್ಯಾಂಡ್ಲ್ ಮಾಡ್ತಿರೋ, ಒಟ್ಟಿನಲ್ಲಿ ನಿಮ್ಮಿಂದ ಮಾತ್ರ ಸಾಧ್ಯ. ಪಾಪ ಸಿಂಧು, ಅವಳದು ನಂಬೋಕ್ಕಾಗದ ಕಥೆ. ಇನ್ನು ಅನು ಹುಡುಗಿಯಲ್ಲ, ದೇವತೆ. ಯಾರಿಗೆ ನ್ಯಾಯ ಕೊಡ್ತಿರೋ? ನಿನಗೆ ವಿಷಯ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಡಾಕ್ಟ್ರು ಹೇಳಿದ್ರು ಅಂತ ರಾಜೇಂದ್ರ ಹೇಳ್ದ. ಸಿಂಧುಗೆ ಏನಿರೋದು 3 ತಿಂಗಳಷ್ಟೇ ಆಯುಷ್ಯ. ಓ ಮೈ ಗಾಡ್, ಎಂಥ ಅನ್ಯಾಯ ಆಯಿತು. ಸಿಂಧುಗೆ ಅನ್ಯಾಯ ಆಯಿತು, ಅನುಗೆ ಅನ್ಯಾಯ ಆಯಿತು. ಒಂದು ಅರ್ಥ ಮಾಡ್ಕೊಳಕ್ಕಾಗದಿರೋ ಸ್ಥಿತಿಲಿ ನಾನಿದ್ದೀನಿ. ನೀನೇನೋ ಪ್ರಾಜೆಕ್ಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ಯಲ್ಲ, ಹೇಳು. ಒಂದು ನಿಮಿಷ ಮಾವ, ಬಂದೆ.